ಹೇಗೆ ಮ್ಯಾಮ್ ಅವರು ನಿಮಗೆ ಅಷ್ಟೊಂದು ಇಷ್ಟ ಆಗ್ತಾ ಹೋಗಿದ್ದಕ್ಕೆ ಅದೊಂದು ಯಾವ ಒಂದು ಸ್ವಭಾವದಿಂದ ನಿಮಗೆ ಅಷ್ಟು ಇಷ್ಟ ಆಗ್ತಾ ಇದ್ರು ಅವರು? Ramakrishna Hegde was a very unique person. He was extremely refined. And ನೀವು gentleman ಅಂತ ಹೇಳ್ತಿರಲ್ಲ, gentleman ಅಂದ್ರೆ you kind of say that why do you call a person a gentleman? Because the person has got good manners. And he speaks to you nicely. He respects you. He respects women folk in general. He respects everybody around him. He does not use bad words. He does not use cuss words. So that kind of a person you call a gentleman, alwa? With very fine manners. Ramakrishna Hegde was not just a gentleman. He was a super gentleman. He was like one of the most refined human beings you could have seen on this planet. Perfect manners, perfect, communication skills. Charming person, a person who was so charming that if he sat in front of you, even you would go back becoming his big fan. You'd, like start liking his aura, like start liking his personality, the way he communicated to you, the way he made you feel so important as a human being. You have to value people. See, that's what I tell my sons. Whoever is with you, you have to value them. Aurge value kottaga, they feel special. So he made me feel very special because he valued me. I was a young girl. I was just 26, 27, 28, 29. And critics ಎಲ್ಲ ಬರೀತಾ ಇರ್ತಾ ಇದ್ರು ನಮ್ಮ ಬಗ್ಗೆ. And by and large, people of India, they criticize everybody. And I say this, when it comes to themselves, they are advocates. ಅವ್ರ ಬಗ್ಗೆ ಅಡ್ವೊಕೇಟ್ ಮಾಡ್ತಾ ಇರ್ತಾರೆ, ನಾವೇ ಬೆಸ್ಟ್ ಅಂತ. When it comes to other people, they are judges. ಇವ್ರು ಹೀಗೆ ಮಾಡಿದ್ರು, ಶೀಸ್ ಅ ಬ್ಯಾಡ್ ಪರ್ಸನ್, ಇವ್ರು ಹಂಗೆ ಮಾಡಿದ್ರು, ಇವ್ರಿಗೆ ರೆಪ್ಯುಟೇಷನ್ ಸರಿಗಿಲ್ಲ, ಅವ್ರಿಗಿಲ್ಲ. ನೀವ್ ಯಾರು ಹೇಳಕ್ಕೆ? ನೀವೇನ್ ಮಾಡಿದ್ದೀರಾ ಅಂತದ್ದು? ಸೊ ದಟ್ ಯು ಕ್ಯಾನ್ ಕಾಮೆಂಟ್ ಅಬೌಟ್ ಎನಿಬಡಿ ಎಲ್ಸ್. ಯು ಆರ್ ನಾಟ್ ವಾಶ್ಡ್ ಇನ್ ಮಿಲ್ಕ್ or something or bathed in milk. You also have personality flaws, right? So we are not sensitive. ನಾವು ಅದಕ್ಕೆ ನಮ್ಮ ಬಗ್ಗೆ ಮಾತ್ರ we say advocates. ನಾವು ಬೆಸ್ಟು, ಬಟ್ ಬಾಕಿ ಎಲ್ಲರೂ ಕೆಟ್ಟವರು. ನಮ್ಮ ಸುತ್ತಮುತ್ತಲ ಯಾರಿದಾರೋ ಎಲ್ಲರೂ ಕೆಟ್ಟವರು. ಇವರಿಗೆ ಇದಿಲ್ಲ, ಅವ್ರಿಗೆ ಅದಿಲ್ಲ ಅಂತ. Mr. Hegde was not a flawed personality. He was a complete human being in the sense that, he enjoyed literature. He was very well read. So very intelligent man. Extremely cultured person. Extremely cultured. Like ನನಗೂ ಕೂಡ ಅಷ್ಟು ಒಳ್ಳೆ ಮ್ಯಾನರ್ಸ್ ಇಲ್ಲ, ಲೈಕ್ ಅವ್ರಿಗಿದ್ದಷ್ಟು ಒಳ್ಳೆ ಮ್ಯಾನರ್ಸ್. ಆ್ಯಂಡ್ ಅ ವೆರಿ 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 ಡೀಸೆಂಟ್ ಹ್ಯೂಮನ್ ಬೀಯಿಂಗ್. ತುಂಬ ಒಳ್ಳೆ ಮನುಷ್ಯ. ಯಾರ ಬಗ್ಗೆ ಕೂಡ ಕೆಟ್ಟ ಆಲೋಚನೆ ಮಾಡ್ತಾ ಇರಲಿಲ್ಲ. ದೇವೇಗೌಡ್ರ ಬಗ್ಗೆ ಕೂಡ ಮಾಡಲಿಲ್ಲ. ದೋ ಹಿ ವಾಸ್ ಲೈಕ್ ಬಿಟ್ರೇಡ್ ಬೈ ಮಿಸ್ಟರ್ ದೇವೇಗೌಡ ಸೋ ಮೆನಿ ಟೈಮ್ಸ್. ಅವ್ರ ಬಗ್ಗೆ ಕೂಡ ಒಂಚೂರು ಕೆಟ್ಟ ಆಲೋಚನೆ ಎಲ್ಲ, ಕೆಟ್ಟ ಆರೋಪ ಏನು ಮಾಡ್ತಾ ಇರಲಿಲ್ಲ, ಯಾರ ಬಗ್ಗೆನೂ ಇಲ್ಲ. ಬಿಕಾಸ್ ಅವರೆಲ್ಲ ಹೇಳ್ತಾ ಇದ್ರು, ನಾವೆಲ್ಲರೂ ಸಂದರ್ಭಕ್ಕೆ ತಕ್ಕಂಗೆ ನಡ್ಕೋತೀವಿ ಅಷ್ಟೇನೆ. ಅದು ಬಿಟ್ರೆ ಏನು ಮಾಡೋಕ್ಕಾಗತ್ತೆ? ಅವ್ರವ್ರದ್ದು ಜೀವನ ಅವ್ರವ್ರದ್ದು ವಿಚಾರ ಅವ್ರವ್ರದ್ದು. ನಾವು ಬೇರೆಯವ್ರಿಗೆ ವಿಚಾರ ಹೇಗಿರಬೇಕು ಅಂತ ಹೇಳ್ಕೊಡಕ್ಕೆ ಸಾಧ್ಯ ಇಲ್ಲ. ನಮ್ಮ ವಿಚಾರ ನಮ್ಮದು, ನಾವು ಕಂಟ್ರೋಲ್ ಮಾಡ್ಕೋಬೋದು. ನಮ್ಗೇನು ಬೇಕು, ನಾವು ಹೆಂಗಿರ್ಬೇಕು, ನಮ್ಮ ನಡೆ ನುಡಿ ಹೇಗಿರಬೇಕು ಅಂತ ನಾವು ಕಂಟ್ರೋಲ್ ಮಾಡ್ಬೋದು. ಆದರೆ ಬೇರೆಯವ್ರಿಗೆ ಹೇಳೋಕ್ಕಾಗತ್ತಾ ಅಂತ ಯಾವಾಗ ಹೇಳಬಾರ್ದು. ವೆರಿ ಫೈನ್ ಜೆಂಟಲ್ಮನ್. And like I said, he made me feel very special. He used to always tell me that, you're like a flower in my palm. And, and I'll never let it, let you get crushed. And it was a very, very special relationship. ಎಸ್, ಇದಾಗಿತ್ತು ಪ್ರತಿಭಾ ಪ್ರಹ್ಲಾದ್ ಅವರ ಮಾತು. ತುಂಬ ಮುಕ್ತವಾಗಿ ನಮ್ಮ ಜೊತೆಗೆ ಮಾತಾಡಿದ್ರು. ಅವರ ಸುಂದರ ಕ್ಷಣಗಳನ್ನು, ರಾಮಕೃಷ್ಣ ಹೆಗಡೆ ಅವರ ಜೊತೆಗಿರುವಂತಹ ಸುಂದರ ಕ್ಷಣಗಳನ್ನು ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡ್ರು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.